ಗದಗ ಜಿಲ್ಲೆಯ ಕೋಟುಮಚಗಿ ಗ್ರಾಮ ಹಾಗೂ ಗದಗ ಬಾಗಲಕೋಟೆ ರಾಜ್ಯ ಹೆದ್ದಾರಿ ಮೇಲೆ ಈರುಳ್ಳಿ ಮತ್ತು ಮೆಕ್ಕೆಜೋಳ ಬೆಳೆಗಾರರು ಬೆಂಬಲ ಬೆಲೆ ಘೋಷಿಸುವಂತೆ ಒತ್ತಾಯಿಸಿ ತೀವ್ರ ಧರಣಿ ಪ್ರತಿಭಟನೆಯನ್ನು ನಡೆಸಿದರು. ರೈತರು ರಸ್ತೆಗೆ ಚಕ್ಕಡಿ ಅಡ್ಡಲಾಗಿ ಇಟ್ಟು ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಳಿಸಿ ಹೆದ್ದಾರಿಯನ್ನೇ ಕುಳಿತು ಬ್ಲಾಕ್ ಮಾಡಿದರು. ಇದರಿಂದ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ಉಂಟಾಯಿತು. ಬೆಂಬಲ ಬೆಲೆಯ ಕುರಿತು ಸ್ಪಷ್ಟ ಘೋಷಣೆ ಮಾಡದೆ ಸರ್ಕಾರ ರಾಜಕೀಯ ಗೊಂದಲಗಳಲ್ಲಿ ಮುಳುಗಿದೆ ಅಂತ ಆರೋಪಿಸಿದಂತಹ ರೈತರು ಸಿಎಂ ಬದಲಾವಣೆಯಲ್ಲಿ ಸರ್ಕಾರ ಬಿಸಿ, ರೈತರ ನೋವು ಯಾರಿಗೂ ಗೋಚರಿಸ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೈ ಮುಗಿದು ಕೇಳ್ತೀನಿ, ಅವತ್ತ ಏನ್ ಮಾಡ್ತಾರೆ ಇವ್ರು? ಒಬ್ಬೊಬ್ಬ ₹100 ಕೊಡೋದು, ಮದ್ಯಪಾನ ನಿರ್ಮೂಲನೆ ಮಾಡೋದು, ಮದ್ಯಪಾನ ಯಾಕೆ ಮದ್ಯಪಾನ ಯಾಕೆ ಹೇಳ್ರಿ, ಅದನ್ನ ಲೂಸ್ ಬಿಡೋದು, ಲಜ್ಜೆ ಅಲ್ಲಿ ಲಜ್ಜಾ ತಿನ್ನೋದು, ಆ ಕಂಪ್ನಿ ಲೂಸ್ ಬಿಡೋದು, ಈ ಇದನ್ನ ರೈತರು ಚೆಂಡು ಬಿಡೋದು. ಇದ್ರ ಬಗ್ಗೆ ಯಾಕೆ ಅವ್ರು ಕೇಳ್ಬಾರ್ದು? ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ನಾನು ಫೋನ್ ಮುಖಾಂತರ ಸಂಪರ್ಕದಲ್ಲಿದ್ದೀನಿ. ಜೊತೆಗೆ ಸ್ಥಳೀಯ ಶಾಸಕರ ಗಮನಕ್ಕೂ ನಾನು ದೂರವಾಣಿ ಮುಖಾಂತರ ಅವ್ರಿಗೂ ನಾನು ಬರಲಿಕ್ಕೆ ನಾನು ವಿನಂತಿಯನ್ನ ಮಾಡ್ತೀನಿ. ದಯವಿಟ್ಟು ರಸ್ತೆ ಏನು ಇದು ಬಂದ್ ಕಾಲ್ ಏನಿದೆ ಇದನ್ನ ವಿಡ್ರಾ ಮಾಡಿ ಶಾಂತಿಯುತವಾದ ಪ್ರತಿಭಟನೆ ನೀವು ಮಾಡಿ. ನಾಳೆ ದಿವಸ ಕ್ಯಾಬಿನೆಟ್ ಸಬ್ ಕಮಿಟಿ ನಡೀತದೆ, ನಾಡಿದ್ದು ಕ್ಯಾಬಿನೆಟ್ ಇದೆ. ನಮ್ಗೆ 2 ದಿವಸದಲ್ಲಿ ಈಡೇರುವ ಆಶಾಭಾವನೆ ಇದೆ. ನಾವಂತೂ ಸರ್ 2 ದಿನ ಟೈಮ್ ಹೆಚ್ಚು ತಗೋರಿ, ಬಟ್ ನಮ್ ಕಂಪಲ್ಸರಿ ಇಲ್ಲ, ನಾವು ಮತ್ತೆ ಬಂದ್ ಮಾಡಾರ ಬಂದ್ ಮಾಡವ್ರೆ. 2 ದಿನ ನಾವು ರಸ್ತೆ ಬಂದ್ ಮಾಡವ್ರೆ. ನಮಗೆ ಅಧಿಕಾರಿ ಸರ್ ಈಗ ಯಾರಿಗೆಲ್ಲ ಎಲ್ಲರಿಗೂ ಕೇಳಬೇಕಲ್ಲ. ಆಧಾರಕ್ಕೆ ಸಂಬಂಧಿಸಿದಂತ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಹಾಗೂ ಜಿಲ್ಲಾ ಡಿಸಿ ಸ್ಥಳಕ್ಕೆ ಬರುವವರೆಗೂ ಪ್ರತಿಭಟನೆ ಹಿಂತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ರೈತರು ಪಟ್ಟು ಹಿಡಿದ್ರು. ಸರ್ಕಾರ ಕ್ರಮ ಕೈಗೊಳ್ಳದಿದ್ರೆ ತಕ್ಕ ಪಾಠ ಕಲಿಸುವ ಎಚ್ಚರಿಕೆಯನ್ನ ರೈತರು ನೀಡಿದ್ದಾರೆ. ಅದು ಉಳಿಕೆದು ಏನು ಬೇಡ, ರೈತರಿಗೆ ಏನ್ ಬೇಕಾಗತ್ತೆ, ಈಗ ಏನ್ ನಾವು ಹೋರಾಟ ಕೂತೀವಿ ಅಷ್ಟ. ನನ್ನ ರಾಜ್ಯ ಸರ್ಕಾರ ಒಂದು NDRF ತಂಡ ಮತ್ತು ಜಿಲ್ಲಾಡಳಿತದ ಪರವಾಗಿ ಅಧಿಕಾರಿಗಳನ್ನ ನೇಮಕ ಮಾಡಿ ಎಲ್ಲಾ ಬೆಳೆಗಳನ್ನ ಸಮೀಕ್ಷೆ ಮಾಡಿ ಅದಕ್ಕೆ ಪರಿಹಾರ ನೀತಿ ಇವತ್ತೊಂದು ಆಶಾಭಾವನೆ ನೀಡಿ ಗದಗ ಜಿಲ್ಲೆಗೆ 92 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಮಂಜೂರು ಮಾಡಿ ರೈತರ ಖಾತೆಗೆ ಜಮಾವಣೆ ಮಾಡಿದೆ. ಅದು ಯಾವ ಬೆಳೆಯಪ್ಪ ಅಂದ್ರೆ ಕೇವಲ ಹೆಸರು ಬೆಳೆ ಅಷ್ಟ. ಆದ್ರ ನಮ್ಮ ಶಾಸಕರಾಗಿ ಬರ್ಬೋದಲ್ರಿ? ಶಾಸಕರು
ಅಭಿನಯವಾಗಿಲ್ಲ ಶಾಸಕರಾಗಿ ಬಂದಿಲ್ಲ. ದಯವಿಟ್ಟು ಎಲ್ಲ ರೈತರು ವೇದಿಕೆ ಅಷ್ಟೇ ಅಂತ ನನ್ನ ಮಾತು ಬರಬಾರ್ದು. ಯಾರು ದಯವಿಡಿ ಎಲ್ಲ ಆ ಬೆಳೆದಂತ ಬೆಳೆಯನ್ನ ಹುಟ್ಟಿದ್ದು ನಾಶ ಮಾಡಿರುವಂತ ಪ್ರಕರಣಗಳು ತಾವು ಮಾಧ್ಯಮದನ್ನ ತಾವು ನೋಡಿರಿ. ಅಧಿನಿಯಮದೊಳಗೆ ರೈತ ಬೆಳೆದಂತ ಬೆಳೆಗೆ ರೈತರೇ ಬೆಲೆ ಕಟ್ಟಬೇಕಂತೇಳಿ ಇದು ಜಾರಿಯಾಗಿಲ್ಲ. ಅದು ಜಾರಿ ಆಗಬೇಕು. ಇವತ್ತ ರೈತ ಶ್ರಮಪಟ್ಟು ಬೆಳೆಯಿಲ್ಲ ಅಂತಂದ್ರ ನಾಳೆ ಸಂಬಂಧಪಟ್ಟಂತಹ ಕೃಷಿ ಅಧಿಕಾರಿಗಳಿಗೆ ಮತ್ತೆ ಸ್ಥಳೀಯ ಶಾಸಕರಿಗೆ ಬೆಂಬಲ ಬೆಲೆಯನ್ನಾಗಿ ತಾವು ದಯವಿಟ್ಟು ಇದನ್ನ ತಾವು ಜಾರಿ ತರಬೇಕಂತ ಹೇಳಿ ರೈತರ ಪರವಾಗಿ ಕೇಳ್ಕೊಳ್ತೀನಿ. ಅಂದ್ರೆ ರೈತರಲ್ಲಿ ಸಾಕಷ್ಟು ಜನ ರೈತರು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಂತ ಪ್ರಕರಣಗಳು ತಮ್ಮ ಗೊತ್ತಾಗುತ್ತೆ. ತಾವು ದಯಮಾಡಿ ರೈತರ ಪರವಾಗಿ ತಾವು ಈ ವಿಚಾರಗಳನ್ನ ತಾವು ಮಂಡಿಸಿ ರೈತರ ಬದುಕಿಗೆ ದಾರಿ